ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಂಗವಿಕಲರಿಗೆ ಅಯ್ಯೋ ಪಾಪ ಎನ್ನುವ ಅನುಕಂಪ ಬೇಡ, ಅವಕಾಶಗಳನ್ನು ಒದಗಿಸಿ ಕಲಿತು ಮಾಡಲೇಬೇಕು ಎಂದು ಖಡಕ್ಕಾಗಿ ಹೇಳಿ ಮಾಡಿಸಿ ಕಳಿಸುವುದರಿಂದ ಬದಲಾವಣೆಯಾಗುತ್ತಾರೆಂದು ವಿಕಲಚೇತನರ ಸಂಬಂಧಿಕರಿಗೆ ಮತ್ತು ಹಾರೈಕೆದಾರರಿಗೆ ಹಾಗೂ ಪೋಷಕರಿಗೆ, ಅಜ್ಜಿ ತಾತಂದರಿಗೆ, ತಂದೆ ತಾಯಂದಿರಿಗೆ ಅರ್ಥ ಮಾಡಿಸಬೇಕಾಗಿ ಅನುಕಂಪ ಹಾಳು ಮಾಡುತ್ತವೆ. ಅವಕಾಶಗಳು ಅಭಿವೃದ್ಧಿಪಡಿಸುತ್ತವೆ. ಅವಕಾಶಗಳನ್ನು ಕೇಳಿ ತಿಳಿದುಕೊಂಡು ಬಳಸಿಕೊಂಡ್ರೆ ಬದಲಾವಣೆಯಾಗುತ್ತಾರೆಂದು ಮನವರಿಕೆ ಮಾಡಬೇಕಾಗಿದೆ. ವಿಕಲಚೇತನರನ್ನ ವಿಶೇಷವಾಗಿ ಗಮನಿಸಿ ಧೈರ್ಯ ತುಂಬಿ ಆತ್ಮವಿಶ್ವಾಸಗಳನ್ನು ಹೆಚ್ಚಿಸಿ ಆಸಕ್ತಿಗಳನ್ನು ಗುರುತಿಸಿ ಆಸಕ್ತಿಗೆ ಅನುಗುಣವಾಗಿ ಸೂಕ್ತವಾದ ಅಲ್ಪಾವಧಿ ಕೌಶಲ್ಯ ತರಬೇತಿಗಳನ್ನು ಒದಗಿಸಿ ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳುವಂತಹ ಮಾಹಿತಿ ಮಾರ್ಗದರ್ಶನ ನೀಡಿದೆ. ಅದರಿಂದ ವಯೋಮಿತಿ ಉಳ್ಳವರಿಗೆ ಎಪಿಡಿ ಸಂಸ್ಥೆಯ ವತಿಯಿಂದ ತರಬೇತಿ ಕೋರ್ಸ್ಗಳನ್ನು ಮತ್ತು ಉದ್ಯೋಗಾವಕಾಶಗಳನ್ನು ಸಹಾಯ ಮಾಡುತ್ತವೆ. ನಾವೆಲ್ಲರೂ ವಿಕಲಚೇತನರಾಗಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ದಕ್ಷತೆಯಿಂದ ಕ್ರಿಯಾತ್ಮಕವಾಗಿ ಯೋಚಿಸಿ ವಿಕಲಚೇತನರು ಸಾಧನೆ ಮಾಡಿ ದುಡಿಮೆಯಿಂದ ಗಳಿಸಿ ಗೌರವ ಘನತೆಯಿಂದ ಸ್ವತಂತ್ರ ಜೀವನ ನಡೆಸುವಂತಹ ಅವಕಾಶಗಳನ್ನು ಒದಗಿಸಲು ನಾವು ನೀವೆಲ್ಲರೂ ಶ್ರಮಿಸೋಣ ಎಂದು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವರು ಕೊಡುತ್ತಾರೆ, ಇವರು ಕೊಡುತ್ತಾರೆ, ಆ ಸೌಲಭ್ಯಗಳು ಬರುತ್ತವೆ, ಈ ಸೌಲಭ್ಯಗಳು ಬರುತ್ತವೆ ಎಂದು ಕಾದುಕೊಂಡು ಸಮಯ ಶ್ರಮ ವ್ಯರ್ಥ ಮಾಡದೆ ಸಜ್ಜನ ಸ್ವಶಕ್ತಿ ಸ್ವಂತ ತಿಳುವಳಿಕೆಯಿಂದ ಸ್ವಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಂಡು ಶ್ರದ್ಧಾ ಸಕ್ರಿ ವತಿಯಿಂದ ನಮ್ಮ ಮೇಲೆ ನಾವು ನಂಬಿಕೆ ಹೆಚ್ಚಿಸಿಕೊಂಡು ನಮಗಿರುವ ಅರ್ಹತೆ ಸಾಮರ್ಥ್ಯಗಳಿಂದ ಅಲ್ಪ ಅವಧಿಯ ಕಲಿಕೆಗಳನ್ನು ಅಥವಾ ತರಬೇತಿ ಕೋರ್ಸ್ಗಳನ್ನು ಪಡೆದು ಉತ್ತಮ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಂಡು ದುಡಿಮೆ ಮಾಡಿ ಗಳಿಸಿಕೊಂಡು ಸಮಾಜದಲ್ಲಿ ಗೌರವ ಘನತೆಯಿಂದ ನಮ್ಮಂತಹವರಿಗೆ ಮಾರ್ಗದರ್ಶಿಯಾಗಿ ಜೀವಿಸಬೇಕಾಗಿದೆ ಎಂದು ಎಪಿಡಿ ಸಂಸ್ಥೆಯ ಸಂಯೋಜಕರಾದ ಶ್ರೀಯುತ ಹನುಮಂತರಾಯಪ್ಪ ಅವರು ತಿಳಿಸಿದ್ದಾರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅವರು ವಿಷನ್ ನೋಡಿರ್ತಾರೆ ಅಷ್ಟೇ, ನೋಡಿ ಅಷ್ಟೇ ಬರ್ತಾರೆ. ಈ ಕಣ್ಣು ಇದ್ರ ಮೇಲೆ ಹೋಗ್ತಲ್ಲ. ಈಗ ಬೆಡ್ಶೀಟ್ ಹಾಕಿ 2 ಬೆಡ್ಡಿಗೆ